ತರ ಕಡ್ಡಿಗಳೆಲ್ಲ ಕಟ್ಟಾಗೋದಾದ್ರೆ ಎಲ್ಲರೂ ಕೊಡ್ತಾರೆ ಚಾಪ್ ಕಟ್ರನ್ನ. ಇಷ್ಟಪ್ಪ ಇರೋ ಮೇತೆ ಕಟ್ಟಾದ್ರೆ ಅದು ಚಾಪ್ ಕಟ್ರು ಅಂತ ಹೇಳ್ಬೋದು. ಛತ್ತೆ ತಗೊಬಂದು ಹುಲ್ ತಗೊಬಂದು ಕೊಟ್ರೆ ಅದು ಚಾಪ್ ಕಟ್ರ ಆಗಲ್ಲ. ನಿಮ್ ಕಣ್ ಮುಂದೆ ನೀವೇ ಮೇವ್ ತಗೊಬನ್ನಿ ನಮ್ಮ ಅಂಗಡಿ ಹತ್ರ ಚಾಪ್ ಕಟ್ರು ಹೊಡೆದು ತೋರಿಸ್ತೀನಿ. ಬೇಕಾದ್ರೆ ಕಟ್ಟಾಗ್ಲಿಲ್ಲ ಅಂದ್ರೆ ತಗೊಂಡೋಗ್ಬೇಡಿ, ಕಟ್ಟಾದ್ರೆ ತಗೊಂಡೋಗಿ. ಆವಾಗಲೇ ಸ್ಟ್ರಾಂಗ್ ಇರೋದು ಚಾಪ್ ಕಟ್ರು. ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಒಂದೊಂದು ಕಡ್ಡಿ ಕಟ್ಬಿಟ್ಟು ಹೊಡೆಯೋದಲ್ಲ. ಒಂದೇ ಟೈಮ್ ರೈತರಿಗೆ ಸ್ಪೀಡಾಗಿ ವರ್ಕ್ ಆಗಬೇಕು. ಈ ತರ ಗಟ್ಟಿ ಕಡ್ಡಿ ಹೊಡಿಲ್ಲ ಅಂದ್ರೆ ಚಾಪ್ ಕಟ್ರೆ ಅಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಸ್ಪ್ರಿಂಗ್ ಆಕ್ಷನ್ ಇದೆ ನೋಡಿ, ಇಲ್ಲಿ ಸ್ಪ್ರಿಂಗ್ ಕಾಣ್ತಾ ಇದೆಯಲ್ಲ, ಸ್ಪ್ರಿಂಗ್ ಆಕ್ಷನ್ ಇದೆ. ಮೇವ್ ಜಾಸ್ತಿ ಕೊಟ್ಟರೆ ಸ್ಪ್ರಿಂಗ್ ಮೇಲೆ ಹೋಗುತ್ತೆ. ಇದು ಇಷ್ಟಪ್ಪ ಹೋದಾಗ ಏನಾಗಬೇಕು, ಜಾಮ್ ಆಗಲ್ವಾ? ಅದಕ್ಕೆ ಸ್ಪ್ರಿಂಗ್ ಆಕ್ಷನ್ ಇದೆ, ಜಾಮ್ ಆಗಲ್ಲ. ಡೈರೆಕ್ಟ್ ಚೀಲಕ್ಕೆ ಬೀಳೋ ತರ ಮಾಡಿರೋದು ಇದನ್ನ. ಬೆಲ್ಟ್ ನಂಬರ್ 1 ಕ್ವಾಲಿಟಿ ಇದೆ ಸರ್ ಅದು. ಇದು SS ಸ್ಟೀಲ್ ಬ್ಲೇಡ್ ನೋಡಿ, ಈ ತರ ರೊಟೇಟ್ ಆಗುತ್ತೆ ಸರ್. ಇದು ಗೇಜ್ ಕಮ್ಮಿ ಕೊಟ್ಟರೆ ಕಟಿಂಗ್ಸ್ ಮೇದೆ ಕಟ್ಟಿ ಕಟ್ಟಾಗಲ್ಲ ಸರ್. ಅದನ್ನೇ ನಾನು ಹೇಳ್ತಿರೋ, ಇದನ್ನ ಒಂದನ್ನೇ ಎತ್ತಕ್ಕಾಗಲ್ಲ ನಮ್ಮ ಕೈಲಿ. ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. ನಮ್ದ್ರಲ್ಲಿ ಎಲೆ ಸಮೇತ ಕಟ್ಟಾಗಿದೆ. ಮೆಟೀರಿಯಲ್ ಕ್ವಾಲಿಟಿ ಇದ್ರೆ ಕಟ್ಟಾಗುತ್ತೆ. ಮೆಟೀರಿಯಲ್ ಕ್ವಾಲಿಟಿ ಇಲ್ಲ ಅಂದ್ರೆ 2 ದಿನಕ್ಕೆ ವಾಪಸ್ ಬಂದ್ಬಿಡುತ್ತೆ. ನೋಡಿ ಈ ತರ ಬರಬೇಕು. ಇದು ಅಂದ್ರೆ ಚಾಪ್ ಕಟ್ರು. ಇಷ್ಟು ಕಟಿಂಗ್ಸ್ ಬೇರೆ ಕಡೆ ಬರಲ್ಲ ಸರ್. ನಮ್ಮ ಹತ್ರ ಚಾಪ್ ಕಟ್ರು ಸಿಗುತ್ತೆ. ಗೋಕುಲ್ ಮಾಡಲ್ ಚಾಪ್ ಕಟ್ರ್ ಅಂತ ಇದೆ, ಬ್ಲೋಯರ್ ಮಾಡಲ್ ಇದೆ, ಹೆವಿ ಬ್ಲೋಯರ್ ಇದೆ, ಟ್ಯಾಕ್ಟರ್ ಚಾಪ್ ಕಟ್ರ್ ಇದೆ ಸರ್. ಚಾಪ್ ಕಟ್ರು ಕಟಿಂಗ್ಸು ಮಾಮೂಲಿ ಈ ತರ ಕಡ್ಡಿಗಳೆಲ್ಲ ಕಟ್ಟಾಗೋದಾದ್ರೆ ಎಲ್ಲರೂ ಕೊಡ್ತಾರೆ ಚಾಪ್ ಕಟ್ರನ್ನ. ಓಕೆನಾ? ಮೇತೆ ಕಟ್ಟಾಗಬೇಕು. ಇಷ್ಟಪ್ಪ ಇರೋ ಮೇತೆ ಕಟ್ಟಾದ್ರೆ ಅದು ಚಾಪ್ ಕಟ್ರು ಅಂತ ಹೇಳ್ಬೋದು. ಓಕೆನಾ? ಸುಮ್ಮನೆ ಛತ್ತೆ ತಗೊಬಂದು ಹುಲ್ ತಗೊಬಂದು ಕೊಟ್ಟರೆ ಅದು ಚಾಪ್ ಕಟ್ರ್ ಆಗಲ್ಲ. ಓಕೆನಾ? ಆ ಥರ ಚಾಪ್ ಕಟ್ರು ಬೇಕಂದ್ರೆ ನಿಮಗೆ ಕಮ್ಮಿ ಸಿಗ್ತದೆ, ಆದರೆ ಕ್ವಾಲಿಟಿ ಇರಲ್ಲ. ಓಕೆನಾ? ಮೇತೆ ಕಟ್ಟಾಗ ಚಾಪ್ ಕಟ್ರು ಡೈರೆಕ್ಟಾಗಿ ಹೊಡೆದೇ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆನೆ. ಹೌದಾ? ಕೆಲವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ನಮ್ಮ ಹತ್ರ 16,000 ಸಿಗುತ್ತೆ, 18,000 ಸಿಗುತ್ತೆ ಅಂತ. ಮೇತೆ ಕಟ್ಟಾಗಲ್ಲ. ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮೇತೆ ಕಟ್ಟಾಗಬೇಕು ಅಂದ್ರೆ ಸ್ಟ್ರೆಂತ್ ಇರ್ಬೇಕು ಚಾಪ್ ಕಟ್ರು. ಓಕೆನಾ? ನಿಮ್ಮ ಕಣ್ ಮುಂದೆ ನೀವೇ ಮೇವ್ ತಗೊಬನ್ನಿ ನಮ್ಮ ಅಂಗಡಿ ಹತ್ರ, ಚಾಪ್ ಕಟ್ರು ಹೊಡೆದು ತೋರಿಸ್ತೀನಿ. ಬೇಕಾದ್ರೆ ಕಟ್ಟಾಗ್ಲಿಲ್ಲ ಅಂದ್ರೆ ತಗೊಂಡೋಗ್ಬೇಡಿ, ಕಟ್ಟಾದ್ರೆ ತಗೊಂಡೋಗಿ. ಓಕೆನಾ? ಅದನ್ನೇ ನಾನು ಹೇಳೋದು. ಸುಮ್ಮನೆ ನೇಪೇರ್ ತಗೊಬಂದ್ಬಿಟ್ಟು ಮಿಷಿನ್ ಹೊಡಿತದೆ ಅಂದ್ರೆ ಆ ಥರ ಎಲ್ಲ. ಕಟಿಂಗ್ಸ್ ಪಕ್ಕ ಬರಂಗಿರ್ಬೇಕು. ಓಕೆನಾ? ಇದು ಬೇರೆ ಮಿಷನ್ಗಳಲ್ಲಿ ಹೋಗೋದೇ ಇಲ್ಲ ಸರ್. ಇದು ಜೋಳ ಹೋಗೋದೇ ಇಲ್ಲ. ನಿಮಗೆ ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ. ಬೇಕಾದ್ರೆ ನಿಮ್ಮ ಅಕ್ಕಪಕ್ಕ ಮನೇಲಿ ಇರ್ತಾವಲ್ಲ, ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ಸರ್ ಬೇಕಾದ್ರೆ. ಓಕೆನಾ? ಜೋಳ ಇದೆಯಲ್ಲ ಫುಲ್ ಅದು ಹೊಡಿಬೇಕು. ಹೊಡಿಬೇಕು. ಆವಾಗಲೇ ಸ್ಟ್ರಾಂಗ್ ಇರೋದು ಚಾಪ್ ಕಟ್ರು. ಅದ್ರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಒಂದೊಂದು ಕಟ್ಟಿ ಕಟ್ಬಿಟ್ಟು ಹೊಡೆಯೋದಲ್ಲ. ಒಂದೇ ಟೈಮ್ ರೈತರಿಗೆ ಸ್ಪೀಡಾಗಿ ವರ್ಕ್ ಆಗಬೇಕು. ಓಕೆನಾ? 4-5 ಕಟ್ಟಿ ಕೊಟ್ಟೆ ಹೊಡಿಬೇಕು. ತಗೊಂಬಂದೇ ಬರ್ತಾರೆ ಸರ್, ಕೊಟ್ಟೆ ಕೊಡ್ತಾರೆ. ಓಕೆನಾ? ಇದರಿಂದ ಹಾಲು ಬಿದ್ದೇ ಬೀಳುತ್ತೆ. ಆಲ್ಮೋಸ್ಟ್ ಮೈಸೂರು, ಮಂಡ್ಯ, ಹಾಸನ್ನು, ತುಮಕೂರು, ಈ ಕಡೆ ಚಿಕ್ಕಮಂಗ್ಳೂರು, ಇಲ್ಲೆಲ್ಲ ಹೊಡಿತಿರೋದು ಇದನ್ನೇ. ಓಕೆನಾ? ಇಷ್ಟು ಗಟ್ಟಿ ಹೊಡಿತು ಅಂದ್ರೆ ಅದು ಸಕ್ಸಸ್ಫುಲ್ ಚಾಪ್ ಕಟ್ರ್ ಅಂತೇಳಿ. ಈ ತರ ಗಟ್ಟಿ ಕಡಿ ಹೊಡಿಲ್ಲ ಅಂದ್ರೆ ಚಾಪ್ ಕಟ್ರೆ ಅಲ್ಲ. ನಾನು ಇದನ್ನು ಓಪನ್ ಆಗಿ ಹೇಳ್ಬಿಡ್ತೀನಿ ನಿಮಗೆ ಸರ್. ಇದು ನಿಮಗೆ 30,000 ಆಗುತ್ತೆ. 30,000 ಕಾಪರ್ ವೈಂಡಿಂಗ್ ಮೋಟ್ರು. ಅಲ್ಯೂಮಿನಿಯಂ ವೈಂಡಿಂಗ್ ಮೋಟ್ರ್ ಆದರೆ 28,000 ಆಗುತ್ತೆ. ಇದು 30,000 ಆಗುತ್ತೆ. ಇದ್ರಲ್ಲಿ ಗೋಕುಲ್ ಮಾಡಲ್ ಅಂತ ಬರುತ್ತೆ, ಅದನ್ನು ಡೆಮೋ ಕೊಡ್ತೀನಿ ನಾನು. ಫಸ್ಟ್ ಇದನ್ನು ಕೊಡೋಣ ಸರ್. ಇದು 3 HP ಬರುತ್ತೆ. ಓಕೆನಾ? 3 ರೋಲರ್ ಬರುತ್ತೆ. ಓಕೆನಾ? ಒಳಗಡೆ ಎಲ್ಲ ಇದು ಬರುತ್ತೆ. ಸ್ಪ್ರಿಂಗ್ ಆಕ್ಷನ್ ಇದೆ ನೋಡಿ, ಇಲ್ಲಿ ಸ್ಪ್ರಿಂಗ್ ಕಾಣ್ತಾ ಇದೆಯಲ್ಲ, ಸ್ಪ್ರಿಂಗ್ ಆಕ್ಷನ್ ಇದೆ. ಮೇವ್ ಜಾಸ್ತಿ ಕೊಟ್ಟರೆ ಸ್ಪ್ರಿಂಗ್ ಮೇಲೆ ಹೋಗುತ್ತೆ. ಅರ್ಥ ಆಯ್ತಾ? ಹೌದು ಸರ್. ಮೇವ್ ಜಾಸ್ತಿ ಆದಾಗ ಮೇತೆ ಕಟ್ಟಿ ಹೋಗ್ಬೇಕಲ್ಲ. ಈಗ ಸಣ್ಣ ಕಟ್ಟಿ ಹೋಗುತ್ತೆ, ಓಕೆ. ಇದು ಇಷ್ಟಪ್ಪ ಹೋದಾಗ ಏನಾಗಬೇಕು, ಜಾಮ್ ಆಗಲ್ವಾ? ಅದಕ್ಕೆ ಸ್ಪ್ರಿಂಗ್ ಆಕ್ಷನ್ ಇದೆ. ಮೇಕೆ ಕೆಳಗೆ ಆಕ್ಷನ್ ಆಗುತ್ತೆ. ಆಯ್ತಾ? ಕಟಿಂಗ್ ಸಾಕು ಪಕ್ಕ ಬರುತ್ತೆ. 100% ಜಾಮ್ ಆಗಲ್ಲ. ಅದನ್ನ ಹೇಳ್ತಿದ್ದೀನಲ್ಲ, ಜಾಮ್ ಆಗುತ್ತೆ ಜಾಮ್ ಆಗಲ್ಲ ಅಂತ. ನಿಮ್ಮ ಮುಂದೆ 1-2 ಕಟ್ಟಿ ಕೊಡ್ತಿಲ್ಲ, 4-5 ಕಟ್ಟಿ ಕೊಟ್ಟು ನೋಡೋಣ ಸರ್. ಇದಕ್ಕೆ ಮೋಟ್ರಿಗೆ ಮಾತ್ರ 6 months ವಾರಂಟಿ ಇರುತ್ತೆ, ಬಾಡಿಗೆ ವಾರಂಟಿ ಇರಲ್ಲ ಸರ್. ಅದನ್ನ ನಾವು ಮೇವು ಬಂದು ಮೇಲ್ಗಡೆನೂ ಬೀಳುತ್ತೆ, ಕೆಳಗಡೆನೂ ಬೀಳುತ್ತೆ. ಡೈರೆಕ್ಟ್ ಚೀಲಕ್ಕೆ ಬೀಳೋ ತರ ಮಾಡಿರೋದು ಇದನ್ನ. ನಾವೇ ಸೆಟಪ್ ಮಾಡಿರೋದು. ಕಂಪನಿಯಿಂದ ಇದು ಬರಲ್ಲ, ಇದನ್ನ ನಾವು ಸೆಟಪ್ ಮಾಡಿದೀವಿ. ಆಲ್ಟರ್ ಮಾಡಿರೋದು ನಾನು. ಇದು ಎಕ್ಸ್ಟ್ರಾ ಆಲ್ಟರ್ ಮಾಡಿದೀವಿ ಸರ್. ಸರ್ ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ಆಯ್ತಾ? ಸಪರೇಟ್ ಚಾರ್ಜ್ ಆಗುತ್ತೆ ಅದು. ಬೀಳುತ್ತೆ ಸರ್. ಇಲ್ಲಿ ಮೋಟರ್ ಇದೆ, ಇದು ಫುಲ್ಲಿ ಹೊರಗಡೆ ಬರುತ್ತೆ. ಓಕೆನಾ? ಇದ್ರ ಒಳಗಡೆ ಬ್ಲೇಡ್ ಸೆಟ್ಟಿಂಗ್ ತೋರಿಸ್ತೀನಿ. 1 ಸೆಕೆಂಡ್ ಸರ್. ಬೆಲ್ಟ್ ನಂಬರ್ 1 ಕ್ವಾಲಿಟಿ ಇದೆ ಸರ್ ಅದು. ಸರ್ ನೋಡಿ, ಒಳಗಡೆ ಬಾಡಿ ಬಂದು ಈ ತರ ಇರುತ್ತೆ. ಇದು SS ಸ್ಟೀಲ್ ಬ್ಲೇಡು. ಓಕೆನಾ? ಇದು ಹೊರಗಡೆ ತಳ್ಳಕ್ಕೆ. ಮೇಲ್ಗಡೆ ಬೇಕಾದ್ರೆ ಮೇಲ್ಗಡೆ, ಕೆಳಗಡೆ ಬೇಕಾದ್ರೆ ಕೆಳಗಡೆ ಬರುತ್ತೆ. ಓಕೆನಾ? ಬ್ಲೇಡ್ ಬಂದು ಸ್ಟೀಲ್ ಬ್ಲೇಡ್ ಇರುತ್ತೆ ನೋಡಿ, ಈ ತರ ರೊಟೇಟ್ ಆಗುತ್ತೆ ಸರ್ ಇದು. ಓಕೆನಾ? ಇದು ಬಂದು ಹೆವಿ ಗೇಜ್ ಇದೆ. ಇಲ್ಲಿ ನೋಡಿ, ನೀವೇ ನೋಡಿ, ಹೆವಿ ಗೇಜ್ ಇದೆ. ಇದರಲ್ಲಿ ಗೇಜ್ ಕಮ್ಮಿ ಕೊಟ್ರೆ, ಓಕೆನಾ, ಗೇಜ್ ಕಮ್ಮಿ ಕೊಟ್ರೆ ಕಟಿಂಗ್ಸ್ ಮೇತೆ ಕಟ್ಟಿ ಕಟ್ಟಾಗಲ್ಲ. ಮೇತೆ ಕಟ್ಟಿ ಕಟ್ಟಾಗಬೇಕಾದ್ರೆ ಗೇಜ್ ಇರಲೇಬೇಕು. ಈ ತರ ರೊಟೇಟ್ ಆಗುತ್ತೆ ಸರ್ ಇದು. ಸ್ಟಾರ್ಟ್ ಮಾಡಿ, ರನ್ ಮಾಡಿ ತೋರ್ಸೋಣ ಸರ್. ಅದನ್ನೇ ನಾನು ಹೇಳ್ತಿರೋ, ಇದನ್ನ ಒಂದನ್ನೇ ಎತ್ತಕ್ಕಾಗಲ್ಲ ನಮ್ಮ ಕೈಲಿ. ನೋಡಿ ಎಷ್ಟು ಸ್ಟ್ರೆಂತ್ ಇದೆ ಅಂತ. ಅದನ್ನೇ ಹೇಳೋದು. ಕ್ವಾಲಿಟಿ ಕಮ್ಮಿದ್ ಬೇಕಾದ್ರೆ ಕಮ್ಮಿದು ಸಿಗುತ್ತೆ, ಆದ್ರೆ ಇಷ್ಟು ಕ್ವಾಲಿಟಿ ಬರಲ್ಲ. ಮೂವ್ಮೆಂಟ್ ಕೂಡ ಮಾಡ್ಬೋದು ಸರ್ ಇದರಲ್ಲಿ.
ಸರ್ ನೋಡಿ ನಮ್ಮ ಚಾಪ್ ಕಟ್ರಲ್ಲಿ ಕೆಲವು ಚಾಪ್ ಕಟ್ರ್ ರೋಲ್ ಆಗಿ ಎಲೆ ಸಮೇತ ಕಟ್ ಆಗೋದೇ ಇಲ್ಲ. ನಮ್ಮದ್ರಲ್ಲಿ ಎಲೆ ಸಮೇತ ಕಟ್ಟಾಗಿದೆ. ಓಕೆನಾ, ಎಲೆನೂ ಸಹ ಇದಾಗಲ್ಲ. ನೋಡಿ ಮೇತೆ ಕಟ್ಟಿ ನೋಡಿ ಕರೆಕ್ಟಾಗಿ ಅರ್ಧ ಇಂಚಿಗೆ ಓಪನ್ ಆಗುತ್ತೆ ಸರ್. ಅರ್ಧ ಇಂಚಿಗೆ ಓಪನ್ ಆಗುತ್ತೆ. 1/4 ಇಂಚು ಅರ್ಧ ಇಂಚು. ಮೆಟೀರಿಯಲ್ ಕ್ವಾಲಿಟಿ ಇದ್ರೆ ಕಟ್ಟಾಗುತ್ತೆ. ಮೆಟೀರಿಯಲ್ ಕ್ವಾಲಿಟಿ ಇಲ್ಲ ಅಂದರೆ 2 ದಿನಕ್ಕೆ ವಾಪಸ್ ಬಂದ್ಬಿಡುತ್ತೆ. ಓಕೆನಾ, ನೋಡಿ ಈ ಥರ ಬರಬೇಕು. ಇದು ಅಂದರೆ ಚಾಪ್ ಕಟ್ರು. ಬೇರೆ ಥರ ಎಲ್ಲ ಆಗಿ ಸುಮ್ಮನೆ ಹಿಂಗೆ ಕೊಟ್ಬಿಟ್ಟು 2 ದಿನ 3 ದಿನ ಇಷ್ಟು ದಪ್ಪ ಬರ್ತದಲ್ಲ ನೋಡಿ, ಇಷ್ಟು ಕಟಿಂಗ್ಸು ಬೇರೆ ಕಡೆ ಬರಲ್ಲ. ಅದನ್ನು ನಾನು ಹೇಳ್ತಿರೋದು, ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನೀವು ತರಿಸಿ ನೋಡಿ, 2ರಿಂದ 3 ಮೇತೆ ಕೊಟ್ಟು ನಾನು ಕೊಟ್ಟು ನೋಡಿರಲ್ಲ, ನಾನು ಒಂದೊಂದ್ಸರಿಗೆ 5-6 ಕೊಡ್ತಾ ಇದ್ದೆ. ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್.